ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಲಿಕ್ಕೆ ಬುನಾದಿಯನ್ನು ಹಾಕ್ತಂಥ ಮಹಾನ್ ಚೇತನ, ಮಹಾನ್ ಮಾನವತಾವಾದಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. 500 ವರ್ಷಗಳ ಹಿಂದೆ ಸಮಾನತೆಯನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು 27ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಲಹಂಕ ತಾಲೂಕು ಒಕ್ಕಲಿಗರ ಸಂಘದಿಂದ ಕರೆದಂಥ ಸಭೆಗೆ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಬಂದು ಭಾಗವಹಿಸಿ ಅನೇಕ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಸಂತೋಷ ಆಗಿದೆ. ಎಲ್ಲ ಸಮಾಜದ ಮುಖಂಡರುಗಳು ಒಂದು ಕಡೆ ಸೇರಿರ್ತಕ್ಕಂಥದ್ದು, ಈ ರೀತಿ ಸೇರಿರ್ತಕ್ಕಂಥದ್ದು ಭಾಳ ವಿರಳ. ಇವತ್ತು ಸೇರಿದೆ ಅಂತಂದರೆ ಒಂದು ಹೊಸ ದಿಕ್ಸೂಚಿಯನ್ನು ಬಹುಶಃ ಈ ಸಭೆ ಹಾಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸಭೆಯ ನಿರ್ಣಯದಂತೆ ಮುಂಬರ್ತಕ್ಕಂಥ 27ನೇ ತಾರೀಕೇನು ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಕಾರಣ, ಈ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರು ಬಂದರು ಅವತಿಯಿಂದ ಅಂತಕ್ಕಂಥ ಇತಿಹಾಸ ಇದೆ. ಯಲಹಂಕದಲ್ಲಿ ಉಳ್ಕೊಂಡು ಬೆಂಗಳೂರಿನ ಅಡಿಗಲ್ಲನ್ನು ಹಾಕಿದ್ರು ಅಂತಕ್ಕಂಥದ್ದು ಕೂಡ ಇತಿಹಾಸ ತಜ್ಞರ ವಾದ ಕೂಡ ಇದೆ. ಆ ಕಾರಣಕ್ಕಾಗಿ ರಾಜ್ಯ ಒಕ್ಕಲಿಗರ ಸಂಘ ಕೂಡ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೀವಿ. ಸರ್ಕಾರ ಕೂಡ ಪೂರ್ಣ ಪ್ರಮಾಣದ ಸಹಕಾರ ಇದೆ. ಎಲ್ಲ ಸಮಾಜದ ನಾಯಕರುಗಳು ಕೂಡ, ಹಿರಿಯರು ಕೂಡ ಭಾಳ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಸರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವು ಅಂದ್ಕೊಂಡಿರ್ತಕ್ಕಂಥ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಪೂರ್ವ ಸಭೆಗೆ ಬಂದಂಥ ಎಲ್ಲ ಸಮಾಜದ ಮುಖಂಡರುಗಳು, ಹಿರಿಯರುಗಳು ಎಲ್ಲ ಪಕ್ಷಪಾತವನ್ನು ಮರೆತು ಒಂದು ವೇದಿಕೆಗೆ ಸೇರಿದ್ರು. ಎಲ್ಲರಿಗೂ ಕೂಡ ಯಲಹಂಕ ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ, ಅಧ್ಯಕ್ಷರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. 18 ವರ್ಷಗಳಿಂದ ಒಕ್ಕಲಿಗರ ಸಂಘ ಕೆಂಪೇಗೌಡರ ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇತ್ತಾ? ನೋಡಿ, ಮಾಡ್ಕೊಂಡು ಸರಳವಾಗಿ ಮಾಡ್ಕೊಂಡು ಬರ್ತಾ ಇತ್ತು. ಒಕ್ಕಲಿಗರ ಸಂಘ ಸರಳವಾಗಿ ಕಚೇರಿಯಲ್ಲೇ ಮಾಡ್ಕೊಂಡು ಬರ್ತಾ ಇತ್ತು. ಆದರೆ ಈ ಬಾರಿ ಇದೇ ಭಾಗದವರು ಒಕ್ಕಲಿಗರು ಅಂದರೆ ಕೆಂಪೇಗೌಡರಾಗಿದ್ದರಿಂದ ಈ ಭಾಗದಲ್ಲಿ ಇದ್ದು ನಾಡನ್ನು ಕಟ್ಟಿದ್ರಿಂದ ಬೆಂಗಳೂರು ಅನ್ನು ಕಟ್ಟಿದ್ರಿಂದ ಭಾಳ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಒಕ್ಕಲಿಗರ ಸಂಘ ತೀರ್ಮಾನ ಮಾಡಿದೆ. ಮತ್ತು ಎಲ್ಲ ಸಮಾಜದ ಮುಖಂಡರುಗಳು ಕೂಡ ತೀರ್ಮಾನ ಮಾಡಿದ್ದಾರೆ. ನೀವು ಕೂಡ ನೋಡಿದ್ದೀರಿ, ಪೂರ್ವ ಸಭೆಗೆ ಎಲ್ಲ ಪಕ್ಷಭೇದವನ್ನು ಮರೆತು ಒಂದು ವೇದಿಕೆಗೆ ಸೇರಿದ್ರು. ಅದರ ಅರ್ಥ ಇನ್ಮೇಲೆ ಭಾಳ ಜೋರಾಗಿ ಮಾಡಬೇಕು ಅಂತ ನಿಮಗೂ ಕೂಡ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಇನ್ನೇನು ಹೆಚ್ಚು ಹೇಳಲಿಕ್ಕೆ ಬಯಸೋದಿಲ್ಲ ನಾನು. ನೋಡಿ, ಅದು ಮುಂದಿನ ದಿನ ಕರಿತೀವಿ, ಅವ್ರನ್ನೂ ಕೂಡ ಕರಿತೀವಿ. ಅವರು ಕೂಡ ನಾಯಕರು, ನಮ್ಮ ಶಾಸಕರು, ಅವ್ರನ್ನೂ ಕೂಡ ಕರಿತೀವಿ. ಇದು ಪೂರ್ವ ಸಭೆ ಅಷ್ಟೇ. ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಡ್ತೀವಿ ಅಂತಕ್ಕಂಥ ಅಧ್ಯಕ್ಷ ಹೇಳಿದ್ದಾರೆ. ಖಂಡಿತವಾಗಿ ಕೂಡ ಕರಿತೀವಿ ನಾವು. ಬೆದರಿಕೆಯನ್ನು ಹಾಕ್ತಂಥವ್ರು ಈ ರಾಜ್ಯದಲ್ಲಿ ಸುದೀರ್ಘ ರಾಜಕಾರಣ ಮಾಡಿ ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿ ಗಣಿಧೂಳಿನಿಂದ ದುಡ್ಡನ್ನು ಮಾಡಿ ಇಡೀ ರಾಜ್ಯದ ರಾಜಕಾರಣದಲ್ಲಿ ಆಟ ಆಡಿದಂಥವ್ರು ಇವತ್ತು ಏನಾಗಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ನಿಮ್ಮ ಪಕ್ಷದವರಲ್ವ ಸರ್? ಯಾರು ಅನೇಕ ಜನ ರಾಜಕಾರಣದಲ್ಲಿ ಏನೆಲ್ಲ ಮಾಡಿದವರು ಕೂಡ ಇವತ್ತು ಅವ್ರ ಕುಟುಂಬ ಹೇಳಲಿಕ್ಕೆ ಯಾರೂ ಇಲ್ಲ ರೀ. ಅಂಥದ್ರಲ್ಲಿ ಆ ಥರ ಏನೋ ಬೆದರಿಕೆ ಹಾಕಿರ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ ನಾನು. ಹಾಕಿದ್ರೆ ಸಮಾಜ ಏನು ಉತ್ತರ ಕೊಡಬೇಕು ಮುಂದಿನ ದಿನಗಳಲ್ಲಿ ಸಮಾಜ ಕೊಡ್ತದೆ. ಸರ್, ವೇದಿಕೆ ಮೇಲೆ ಎಲ್ಲೊಂದು ಕಡೆ ಇಷ್ಟೇ ವಿರೋಧ ಬಂದರೂ ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ಮಾತುಗಳು ಹೇಳ್ತೀವಿ. ವಿರೋಧ ಬರುತ್ತೆ ನಾವು ನಿರೀಕ್ಷೆ ಇದೆಯಾ ಅಂತ ಹೇಳಿ ನಮಗೇನು ಆ ಥರ ಅನಿಸಿಲ್ಲಪ್ಪ. ವಿರೋಧ ಯಾಕೆ ಮಾಡ್ತಾರೆ? ಎಲ್ಲ ಸಮಾಜದ ಏಳಿಗೆ ಕೆಂಪೇಗೌಡರು ಎಲ್ಲ ಸಮಾಜದ ಏಳಿಗೆಗಾಗಿ ಅವತ್ತಿಗೆ ಬೆಂಗಳೂರು ಅಡಿಗಲ್ಲು ಹಾಕಿದಾಗ 62 ಪೇಟೆಗಳನ್ನು ಕಟ್ಟಿದಂಥವ್ರು, 62 ಪೇಟೆಗಳನ್ನು ಕಟ್ಟಿದಂಥವ್ರು. ಅಂಥದ್ರಲ್ಲಿ ಯಾವುದೇ ಕೂಡ ಇರೋದಿಲ್ಲ. ಏನಾದರೂ ಇದ್ರೆ ಖಂಡಿತವಾಗಿ ಕೂಡ ಹೇಳ್ತೀವಿ. ನಿಮ್ಮೆಲ್ಲ ಸಹಕಾರ ಇರಲಿ.